ಟ್ರೈಲರಲ್ಲಿ ನೋಡ್ದಂಗೆ ಅದು ಹುಡುಗ ಹುಡುಗಿ ಗಂಡ ಅಥವಾ ಮದುವೆ ಆ ಒಂದು ಸಮಸ್ಯೆ ಖುಷಿ ಎಲ್ಲ ಅದು ನೀವು ನೋಡಿದ್ದೀರಾ. ಅದಕ್ಕೆ ಅದಕ್ಕೂ ಮೀರಿದ್ದ ಸಿನಿಮಾದಲ್ಲಿ ಏನಿದೆ ಅಂದರೆ ಅಪ್ಪ ಮಗಳ ಬಾಂಧವ್ಯ. ಸೊ ಅವಳು ಪ್ರೀತಿನ ಮಾಡೋದು ಯಾಕೆ, ಅದನ್ನು ಬಿಡೋದು ಯಾಕೆ, ಅದರಿಂದ ಏನು ಎಲ್ಲ ಎಮೋಷನ್ಸು ಸರ್ ಅದು ಮೇ ಬಿ ಹುಡುಗ ಹುಡುಗಿಗೆ ಇರೋ ಕೆಮಿಸ್ಟ್ರಿಗಿಂತ ಹೆಚ್ಚಾಗಿ ನನ್ನ ನಾಣಿ ಸರ್ದು ಅದೊಂದು ಬಾಂಡಿಂಗು ತುಂಬ ಚೆನ್ನಾಗಿ ಬಂದಿದೆ. ಒಂದು ಪ್ರತಿಯೊಬ್ಬರು ತಂದೆ ಆ ಕನಸು ಮಗಳನ್ನ ಹೀಗೆ ನೋಡಬೇಕು, ಹೀಗೆ ಇರಬೇಕು ಅನ್ನೋಂಥದ್ದು. ಸೊ ಪ್ರೀತಿಲಿ ಬಿದ್ದಾಗ ಹೆಣ್ಮಕ್ಳು ಅದು ಇದು ಯೋಚನೆ ಮಾಡ್ತಾರೆ, ಅವಿಲ್ಲ ಒಳ್ಳೆ ರೀತಿ ತೊಗೊಂಡೋಗ್ಬೇಕು ಅಂತ ಅಪ್ಪನೂ ಅನ್ಕೋತಾರೆ. ಬಟ್ ಅದರಿಂದ ಕೆಲವೊಂದು ಸರಿ ಮಕ್ಕಳೇ ತಪ್ಪು ಮಾಡ್ತಾರೆ ಅಂತ ಏನಿಲ್ಲ, ಪೇರೆಂಟ್ಸಿಂದನೂ ತಪ್ಪಾಗುತ್ತೆ. ಸೊ ಅದನ್ನು ಆ ಸಿನಿಮಾದಲ್ಲಿ ಒಂದು ಹೇಳ್ತಾ ಇರೋದು ಆಗತ್ತೆ, ಜನರನ್ನಾಗೂ ಆಗತ್ತೆ. ಹಾಂ ಹೌದು ಆಗತ್ತೆ. ಸೊ ಅದೊಂದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಅದೊಂದು ಬಾಂಡಿಂಗ್ ತೆರೆ ಮೇಲೆ ನೋಡೋದೇ ಒಂದು ಖುಷಿ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಸಿನಿಮಾ ಶೂಟ್ ನಡೆಯುವಾಗಲೇ ಐ ಲಾಸ್ಟ್ ಮೈ ಫಾದರ್. ಸೊ ಇನ್ನು ಕಾರ್ಯಗಳು ಮುಗಿಯೋಕ್ಕೆ ಮುಂಚೆನೇ ನಾನು ಶೂಟಿಂಗ್ ಹೋಗಿದ್ದೆ. ನಾಣಿ ಸರ್ ನಾಣಿಯವರೇ, ಈ ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳಿದ್ರು. ಪಾಪ ಅವರ ತಂದೆ ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಈ ಸಿನಿಮಾದಲ್ಲಿ. ಶೂರ್ ಅವಾರ್ಡ್ಗೆ ಹೋಗುವಂಥ ಕ್ಯಾರೆಕ್ಟರ್ದು. ಆ ಟೈಮಲ್ಲಿ ಪಾಪ ಅದು ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೊಬ್ಬಳು ಮಗಳಿದ್ದಾಳೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು. ಯಾಕೆಂದರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗಳಿಲ್ದವ್ರೆ ಬೇವರ್ಸಿಗಳು ಗೊತ್ತಿರಲ್ಲ. ನಾನು ತುಂಬ ಕಲಿತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂಥ ಪರಿಸ್ಥಿತಿಗಳು ಬಂದ್ಬಿಡ್ತು ಅಲ್ಲಿ. ಆದರೂ ಪಾಪ ಅವರು ಯಾವುದಕ್ಕೂ ಜಗ್ಗದಂಗೆ ಬಂದಾಗ ಬರೋರು, ಕ್ಯಾಮ್ರಾ ಬಂದಾಗ ಹಂಗೆಲ್ಲ ಇರಬಾರ್ದು, ಫೀಲ್ ಮಾಡಬಾರ್ದು ಅಂದರೆ ಸರಿ ಅಂತ ಆ್ಯಕ್ಟ್ ಮಾಡೋದು. ಮತ್ತೆ ಹೋಗಿ ಮಂಗ ಕೂತ್ಕೊಳ್ಳೋದು ಹಿಂಗೆ. ನಾನು ಹೋಗಿ ಸಮಾಧಾನ ಮಾಡ್ತಾಯಿದ್ದೆ. ತುಂಬ ಬಾಂಡಿಂಗ್ ಆಗಿಬಿಟ್ಟಿತ್ತು ನನಗೂ ಅವ್ರಿಗಲ್ಲಿ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ ಇನ್ನಷ್ಟು ನನಗೆ ಭಾವನೆಗಳಲ್ಲಿ ಬಂದ್ಬಿಡ್ತಾರೆ. ಚೆನ್ನಾಗಿ ಮಾಡ್ತು ಮಗು, ನಿಜವಾಗ್ಲೂ ಗೆಲ್ಕೆ ಬಿಡೋದು.